ಬಂದಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಬುರ್ಡೆ ಗ್ಯಾಂಗ್ನ ವಿಠಲ್ ಗೌಡಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ನಾಳೆಯೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಎಸ್ಐಟಿಯಿಂದ ನೋಟಿಸ್ ಕೊಟ್ಟಿರೋದು. ತಿಮ್ರೋಡಿ ಗಿರೀಶ್ ಮಟ್ಟಣ್ಣವರ್ ಜಯಂತ್ 3ನೇ ತಾರೀಕಿಗೆ ಹಾಜರಾಗುವಂತೆ ಬುಲಾವ್ ಕೊಟ್ಟಿರೋದು. ಬುರ್ಡೆ ಗ್ಯಾಂಗ್ನ ಸದಸ್ಯ ವಿಠಲ್ ಗೌಡಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ವಿಠಲ್ ಗೌಡ. ವಿಡಿಯೋ ಮಾಡಿ ಹೇಳಿದ್ರಲ್ಲ, ನಾವೇ ಬುರ್ಡೆ ತಂದು ಕೊಟ್ಟಿದ್ದು, ಇನ್ನೂ ಬುರ್ಡೆಗಳಿದೆ ತೋರಿಸ್ತೀವಿ ಅಂತ ಹೋಗಿ ಎಸ್ಐಟಿ ಕರಿತಾವ್ರೆ, ತೋರಿಸ್ತೀವಿ. ಮಂಗಳಗೂಡದಲ್ಲಿ ಅಸ್ಥಿ ಪಂಜರಗಳ ರಾಶಿಯೇ ಬಿದ್ದಿತ್ತು ಅಂತ ಹೇಳಿದ್ರಲ್ಲ, ಮಹಾಭಾರತದಲ್ಲಿ ಯುದ್ಧದ ಸನ್ನಿವೇಶದಲ್ಲಿ ಕಂಡು ಬಂದ ದೃಶ್ಯಗಳು ನಮಗೆ ಕಣ್ಣು ಕಾಣ್ತು ಅಂತೇಳಿ ಹೋಗಿ ಈಗ ನಾಳೆ ಉತ್ತರವನ್ನ ಕೊಡಿ ಎಸ್ಐಟಿ. ನೋಡಿ, ಎಸ್ಐಟಿ ಕಾಪಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ನೋಡಿ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಕಲಂ ಅಡಿಯಲ್ಲಿ ಪ್ರದತ್ತವಾದಂತಹ ಅಧಿಕಾರವನ್ನು ಬಳಸಿಕೊಂಡು ಈ ಕೆಳಗೆ ಸಹಿ ಮಾಡಿದ ತನಿಖಾಧಿಕಾರಿಯಾದಂತಹ ನಾನು ನಿಮಗೆ ತಿಳಿಸೋದೇನೆಂದ್ರೆ 4ನೇ ತಾರೀಕು ಒಂದು ಜಿಸ್ಟ್ ಅನ್ನು ತೋರಿಸಿ. 4/7/2025 ಧರ್ಮಸ್ಥಳ ಪೊಲೀಸ್ ಠಾಣಾ 39/2025 ಕಲಂ. ನೋಡಿ ಎಷ್ಟು ಸೆಕ್ಷನ್ಗಳು ಹಾಕಿದ್ದಾರೆ. ಅದರಂತೆ ಪ್ರಕರಣ ದಾಖಲಾಗಿರುತ್ತೆ. ತನಿಖೆಯಲ್ಲಿ ಕಂಡುಕೊಂಡಂತೆ ಸದರಿ ಮೊಕದ್ದಮೆ ಪ್ರಕರಣದ ಕುರಿತಂತೆ ಸಂಗತಿಗಳನ್ನು ಮತ್ತು ತಮ್ಮಿಂದ ಖಚಿತಪಡಿಸಿಕೊಳ್ಳುವ ಸಲುವಾಗಿ ನಿಮ್ಮನ್ನು ವಿಚಾರಿಸುವುದು ಅಗತ್ಯವಾಗಿದೆ ಅಂತ ಕಂಡು ಬಂದಿರುತ್ತದೆ. ಆದ ಕಾರಣ ನೀವು 3ನೇ ತಾರೀಕು ನವೆಂಬರ್ 3ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಎಸ್ಐಟಿ ಕಚೇರಿ ಬೆಳ್ತಂಗಡಿಯಲ್ಲಿಗೆ ಇರುವಂತಹ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ನಿರ್ದೇಶಿಸಲಾಗಿದೆ. ಎಲ್ಲಾ ನಿರ್ದೇಶನಗಳನ್ನ ಕಡ್ಡಾಯವಾಗಿ ಪಾಲಿಸುವಂತೆ ಈ ಮೂಲಕ ನಿಮಗೆ ತಿಳಿಯಪಡಿಸಲಾಗುತ್ತೆ, ನಿರ್ದೇಶಿಸಲಾಗಿದೆ. 3ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕಾಗಿರೋದು 3ನೇ ತಾರೀಕು ನವೆಂಬರ್ 3ನೇ ತಾರೀಕು. ಇದು ಜಯಂತ್ ಮನೆಗೆ ಅಂಟಿಸಿರುವಂತಹ ನೋಟಿಸ್ ಕಾಪಿ. 3ನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗಬೇಕು. ಇದು ರಿಪಬ್ಲಿಕ್ ಕನ್ನಡದಲ್ಲಿ ನೀವೇ ನೋಡ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್ ಕಾಪಿ. ನಮ್ಮ ಹತ್ರ ದಾಖಲೆ ಇದೆ, ನಾವು ತೋರಿಸ್ತೀವಿ. ಎಸ್ಐಟಿ ಅವ್ರ ಕೆನೆಗೆ ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ನಾವೇ ಹೋಗಿ ಭೂಮಿ ಆಗೋದು ತೋರಿಸ್ತೀವಿ, ಅಸ್ಥಿ ಪಂಜರಗಳನ್ನ ತೆಗೆದು ತೋರಿಸ್ತೀವಿ ಅಂದ್ರಲ್ಲ, ಈಗ ಹೋಗಿ ನಿಮ್ ಕೆನೆಗೆ ತೆಗೆಸ್ತಾರೆ ಎಸ್ಐಟಿ. ಯಾಕೆ ಭಯನ? ಜೈಲಿಗೆ ಹೋಗೋದಕ್ಕೂ ಸಿದ್ಧ ಅಂತ ಹೇಳ್ಕೊಂಡು ಬರ್ತಾ ಇದ್ರಿ. ಅರೆಸ್ಟ್ ಮಾಡ್ತಾರ ಸ್ವಾಮಿ, ಮಾಡ್ಲಿ ಬಿಡಿ ಅಂತಿದ್ರಿ, ಈಗ ಹೋಗಿ ಮಾಡ್ತಾರೆ. ಈಗ ವಿಚಾರಣೆಗೆ ಹೋಗೋದಕ್ಕೆ ಭಯ ಪಡ್ತಾ ಇದ್ರೆ, ಹಿಂದೇಟ್ ಆಗ್ತಾ ಇದ್ರಿ. ನೀವೆಲ್ಲಿ ಜೈಲ್ಗೆ ಹೋಗೋಕೆ ಇದ್ ಮಾಡ್ತೀರಿ? 2 ನೋಟಿಸ್ ಕಾಪಿ, ಒಂದು ಮಟ್ಟಣ್ಣವರ ಮನೆಗೆ ಅಂಟಿಸಿರೋದು, ಮತ್ತೊಂದು ಜಯಂತ್ ಮನೆಗೆ ಅಂಟಿಸಿರೋದು ಬಂದಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಬುರ್ಡೆ ಗ್ಯಾಂಗ್ನ ವಿಠಲ್ ಗೌಡಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ನಾಳೆಯೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಎಸ್ಐಟಿಯಿಂದ ನೋಟಿಸ್ ಕೊಟ್ಟಿರೋದು. ತಿಮ್ರೋಡಿ ಗಿರೀಶ್ ಮಟ್ಟಣ್ಣವರ್ ಜಯಂತ್ 3ನೇ ತಾರೀಕಿಗೆ ಹಾಜರಾಗುವಂತೆ ಬುಲಾವ್ ಕೊಟ್ಟಿರೋದು. ಬುರ್ಡೆ ಗ್ಯಾಂಗ್ನ ಸದಸ್ಯ ವಿಠಲ್ ಗೌಡಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ವಿಠಲ್ ಗೌಡ. ವಿಡಿಯೋ ಮಾಡಿ ಹೇಳಿದ್ರಲ್ಲ, ನಾವೇ ಬುರ್ಡೆ ತಂದು ಕೊಟ್ಟಿದ್ದು, ಇನ್ನೂ ಬುರ್ಡೆಗಳಿದೆ ತೋರಿಸ್ತೀವಿ ಅಂತ ಹೋಗಿ ಎಸ್ಐಟಿ ಕರಿತಾವ್ರೆ, ತೋರಿಸ್ತೀವಿ. ಮಂಗಳಗೂಡದಲ್ಲಿ ಅಸ್ಥಿ ಪಂಜರಗಳ ರಾಶಿಯೇ ಬಿದ್ದಿತ್ತು ಅಂತ ಹೇಳಿದ್ರಲ್ಲ, ಮಹಾಭಾರತದಲ್ಲಿ ಯುದ್ಧದ ಸನ್ನಿವೇಶದಲ್ಲಿ ಕಂಡು ಬಂದ ದೃಶ್ಯಗಳು ನಮಗೆ ಕಣ್ಣು ಕಾಣ್ತು ಅಂತೇಳಿ ಹೋಗಿ ಈಗ ನಾಳೆ ಉತ್ತರವನ್ನ ಕೊಡಿ ಎಸ್ಐಟಿ. ನೋಡಿ, ಎಸ್ಐಟಿ ಕಾಪಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ನೋಡಿ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಕಲಂ ಅಡಿಯಲ್ಲಿ ಪ್ರದತ್ತವಾದಂತಹ ಅಧಿಕಾರವನ್ನು ಬಳಸಿಕೊಂಡು ಈ ಕೆಳಗೆ ಸಹಿ ಮಾಡಿದ ತನಿಖಾಧಿಕಾರಿಯಾದಂತಹ ನಾನು ನಿಮಗೆ ತಿಳಿಸೋದೇನೆಂದ್ರೆ 4ನೇ ತಾರೀಕು ಒಂದು ಜಿಸ್ಟ್ ಅನ್ನು ತೋರಿಸಿ. 4/7/2025 ಧರ್ಮಸ್ಥಳ ಪೊಲೀಸ್ ಠಾಣಾ 39/2025 ಕಲಂ. ನೋಡಿ ಎಷ್ಟು ಸೆಕ್ಷನ್ಗಳು ಹಾಕಿದ್ದಾರೆ. ಅದರಂತೆ ಪ್ರಕರಣ ದಾಖಲಾಗಿರುತ್ತೆ. ತನಿಖೆಯಲ್ಲಿ ಕಂಡುಕೊಂಡಂತೆ ಸದರಿ ಮೊಕದ್ದಮೆ ಪ್ರಕರಣದ ಕುರಿತಂತೆ ಸಂಗತಿಗಳನ್ನು ಮತ್ತು ತಮ್ಮಿಂದ ಖಚಿತಪಡಿಸಿಕೊಳ್ಳುವ ಸಲುವಾಗಿ ನಿಮ್ಮನ್ನು ವಿಚಾರಿಸುವುದು ಅಗತ್ಯವಾಗಿದೆ ಅಂತ ಕಂಡು ಬಂದಿರುತ್ತದೆ. ಆದ ಕಾರಣ ನೀವು 3ನೇ ತಾರೀಕು ನವೆಂಬರ್ 3ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಎಸ್ಐಟಿ ಕಚೇರಿ ಬೆಳ್ತಂಗಡಿಯಲ್ಲಿಗೆ ಇರುವಂತಹ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ನಿರ್ದೇಶಿಸಲಾಗಿದೆ. ಎಲ್ಲಾ ನಿರ್ದೇಶನಗಳನ್ನ ಕಡ್ಡಾಯವಾಗಿ ಪಾಲಿಸುವಂತೆ ಈ ಮೂಲಕ
ನಿಮಗೆ ತಿಳಿಯಪಡಿಸಲಾಗುತ್ತೆ, ನಿರ್ದೇಶಿಸಲಾಗಿದೆ. 3ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕಾಗಿರೋದು 3ನೇ ತಾರೀಕು, ನವೆಂಬರ್ 3ನೇ ತಾರೀಕು. ಇದು ಜಯಂತ್ ಮನೆಗೆ ಅಂಟಿಸಿರುವಂತಹ ನೋಟಿಸ್ ಕಾಪಿ. 3ನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗಬೇಕು. ಇದು ರಿಪಬ್ಲಿಕ್ ಕನ್ನಡದಲ್ಲಿ ನೀವೇ ನೋಡ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್ ಕಾಪಿ. ನಮ್ಮ ಹತ್ರ ದಾಖಲೆ ಇದೆ, ನಾವು ತೋರಿಸ್ತೀವಿ. SIT ಅವ್ರ ಕೆನೆಗೆ ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ನಾವೇ ಹೋಗಿ ಭೂಮಿ ಆಗೋದು ತೋರಿಸ್ತೀವಿ, ಅಸ್ಥಿ ಪಂಜರಗಳನ್ನ ತೆಗೆದು ತೋರಿಸ್ತೀವಿ ಅಂದ್ರಲ್ಲ. ಈಗ ಹೋಗಿ ನಿಮ್ ಕೆನೆಗೆ ತೆಗೆಸ್ತಾರೆ SIT ಅವರು. ಯಾಕೆ ಭಯನ? ಜೈಲಿಗೆ ಹೋಗೋದಕ್ಕೂ ಸಿದ್ಧ ಅಂತ ಹೇಳ್ಕೊಂಡು ಬರ್ತಾ ಇದ್ರಿ. ಅರೆಸ್ಟ್ ಮಾಡ್ತಾರ ಸ್ವಾಮಿ, ಮಾಡ್ಲಿ ಬಿಡಿ ಅಂತಿದ್ರಿ. ಈಗ ಹೋಗಿ ಮಾಡ್ತಾರೆ. ಈಗ ವಿಚಾರಣೆಗೆ ಹೋಗೋದಕ್ಕೆ ಭಯ ಪಡ್ತಾ ಇದ್ರೆ, ಹಿಂದೆಟ್ ಆಗ್ತಾ ಇದ್ರಿ. ನೀವೆಲ್ಲಿ ಜೈಲ್ಗೆ ಹೋಗೋಕೆ ಇದ್ ಮಾಡ್ತೀರಿ? 2 ನೋಟಿಸ್ ಕಾಪಿ, ಒಂದು ಮಟ್ಟನವರ ಮನೆಗೆ ಅಂಟಿಸಿರೋದು, ಮತ್ತೊಂದು ಜಯಂತ್ ಮನೆಗೆ ಅಂಟಿಸಿರೋದು ಬಂದಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಬುರ್ಡೆ ಗ್ಯಾಂಗ್ ನ ವಿಠಲ್ ಗೌಡಗೂ ಕೂಡ SIT ನೋಟಿಸ್ ಅನ್ನು ಕೊಟ್ಟಿದೆ. ನಾಳೆಯೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ SIT ಇಂದ ನೋಟಿಸ್ ಕೊಟ್ಟಿರೋದು. ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ 3ನೇ ತಾರೀಕಿಗೆ ಹಾಜರಾಗುವಂತೆ ಬುಲಾ ಕೊಟ್ಟಿರೋದು. ಬುರ್ಡೆ ಗ್ಯಾಂಗ್ ನ ಸದಸ್ಯ ವಿಠಲ್ ಗೌಡಗೂ ಕೂಡ SIT ನೋಟಿಸ್ ಅನ್ನ ಕೊಟ್ಟಿದೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ವಿಠಲ್ ಗೌಡ. ವಿಡಿಯೋ ಮಾಡಿ ಹೇಳಿದ್ರಲ್ಲ, ನಾವೇ ಬುರ್ಡೆ ತಂದು ಕೊಟ್ಟಿದ್ದು, ಇನ್ನೂ ಬುರ್ಡೆಗಳಿದೆ ತೋರಿಸ್ತೀವಿ ಅಂತ. ಹೋಗಿ SIT ಕರಿತಾವ್ರೆ, ತೋರಿಸ್. ಮಂಗಳಗೂಡದಲ್ಲಿ ಅಸ್ಥಿ ಪಂಜರಗಳ ರಾಶಿಯೇ ಬಿದ್ದಿತ್ತು ಅಂತ ಹೇಳಿದ್ರಲ್ಲ. ಮಹಾಭಾರತದಲ್ಲಿ ಯುದ್ಧ ಸನ್ನಿವೇಶದಲ್ಲಿ ಕಂಡು ಬಂದ ದೃಶ್ಯಗಳು ನಮಗೆ ಕಣ್ಣು ಕಾಣ್ತು ಅಂತೇಳಿ ಹೋಗಿ ಈಗ ನಾಳೆ ಉತ್ತರವನ್ನ ಕೊಡಿ SIT. ನೋಡಿ, SIT ಕಾಪಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ನೋಡಿ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಕಲಂ ಅಡಿಯಲ್ಲಿ ಪ್ರದತ್ತವಾದಂತಹ ಅಧಿಕಾರವನ್ನು ಬಳಸಿಕೊಂಡು ಈ ಕೆಳಗೆ ಸಹಿ ಮಾಡಿದ ತನಿಖಾಧಿಕಾರಿಯಾದಂತ ನಾನು ನಿಮಗೆ ತಿಳಿಸೋದೇನೆಂದ್ರೆ, 4ನೇ ತಾರೀಕು ಒಂದು ಜಿಸ್ಟ್ ಅನ್ನು ತೋರಿಸಿ. 4/7/2025 ಧರ್ಮಸ್ಥಳ ಪೊಲೀಸ್ ಠಾಣಾ 39/2025 ಕಲಂ. ನೋಡಿ ಎಷ್ಟು ಸೆಕ್ಷನ್ಗಳು ಹಾಕಿದ್ದಾರೆ. ಅದರಂತೆ ಪ್ರಕರಣ ದಾಖಲಾಗುತ್ತೆ. ತನಿಖೆಯಲ್ಲಿ ಕಂಡುಕೊಂಡಂತೆ ಸದರಿ ಮೊಕದ್ದಮೆ ಪ್ರಕರಣದ ಕುರಿತಂತೆ ಸಂಗತಿಗಳನ್ನು ಮತ್ತು ತಮ್ಮಿಂದ ಖಚಿತಪಡಿಸಿಕೊಳ್ಳುವ ಸಲುವಾಗಿ ನಿಮ್ಮನ್ನು ವಿಚಾರಿಸುವುದು ಅಗತ್ಯವಾಗಿದೆ ಅಂತ ಕಂಡು ಬಂದಿರುತ್ತದೆ. ಆದ ಕಾರಣ ನೀವು 3ನೇ ತಾರೀಕು, ನವೆಂಬರ್ 3ನೇ ತಾರೀಕು ಬೆಳಗ್ಗೆ 10:30ಕ್ಕೆ SIT ಕಚೇರಿ, ಬೆಳ್ತಂಗಡಿಯಲ್ಲಿಗೆ ಇರುವಂತಹ SIT ಕಚೇರಿಗೆ ಹಾಜರಾಗುವಂತೆ ನಿರ್ದೇಶಿಸಲಾಗಿದೆ. ಎಲ್ಲಾ ನಿರ್ದೇಶನಗಳನ್ನ ಕಡ್ಡಾಯವಾಗಿ ಪಾಲಿಸುವಂತೆ ಈ ಮೂಲಕ ನಿಮಗೆ ತಿಳಿಯಪಡಿಸಲಾಗುತ್ತೆ, ನಿರ್ದೇಶಿಸಲಾಗಿದೆ. 3ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕಾಗಿರೋದು 3ನೇ ತಾರೀಕು, ನವೆಂಬರ್ 3ನೇ ತಾರೀಕು. ಇದು ಜಯಂತ್ ಮನೆಗೆ ಅಂಟಿಸಿರುವಂತಹ ನೋಟಿಸ್ ಕಾಪಿ. 3ನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗಬೇಕು. ಇದು ರಿಪಬ್ಲಿಕ್ ಕನ್ನಡದಲ್ಲಿ ನೀವೇ ನೋಡ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್ ಕಾಪಿ. ನಮ್ಮ ಹತ್ರ ದಾಖಲೆ ಇದೆ, ನಾವು ತೋರಿಸ್ತೀವಿ. SIT ಅವ್ರ ಕೆನೆಗೆ ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ನಾವೇ ಹೋಗಿ ಭೂಮಿ ಆಗೋದು ತೋರಿಸ್ತೀವಿ, ಅಸ್ಥಿ ಪಂಜರಗಳನ್ನ ತೆಗೆದು ತೋರಿಸ್ತೀವಿ ಅಂದ್ರಲ್ಲ. ಈಗ ಹೋಗಿ ನಿಮ್ ಕೆನೆಗೆ ತೆಗೆಸ್ತಾರೆ SIT ಅವರು. ಯಾಕೆ ಭಯನ? ಜೈಲಿಗೆ ಹೋಗೋದಕ್ಕೂ ಸಿದ್ಧ ಅಂತ ಹೇಳ್ಕೊಂಡು ಬರ್ತಾ ಇದ್ರಿ. ಅರೆಸ್ಟ್ ಮಾಡ್ತಾರ ಸ್ವಾಮಿ, ಮಾಡ್ಲಿ ಬಿಡಿ ಅಂತಿದ್ರಿ. ಈಗ ಹೋಗಿ ಮಾಡ್ತಾರೆ. ಈಗ ವಿಚಾರಣೆಗೆ ಹೋಗೋದಕ್ಕೆ ಭಯ ಪಡ್ತಾ ಇದ್ರೆ, ಹಿಂದೆಟ್ ಆಗ್ತಾ ಇದ್ರಿ. ನೀವೆಲ್ಲಿ ಜೈಲ್ಗೆ ಹೋಗೋಕೆ ಇದ್ ಮಾಡ್ತೀರಿ? 2 ನೋಟಿಸ್ ಕಾಪಿ, ಒಂದು ಮಟ್ಟನವರ ಮನೆಗೆ ಅಂಟಿಸಿರೋದು, ಮತ್ತೊಂದು ಜಯಂತ್ ಮನೆಗೆ ಅಂಟಿಸಿರೋದು